ಉಲ್ಲನ್ನಲ್ಲಿ ಗೋಡೆಗೆ ಹಾಕೋದನ್ನು ಮಾಡ್ತಾಯಿದ್ದೀನಿ, ವಾಲ್ ಹ್ಯಾಂಗಿಂಗ್. ಇದನ್ನು ಎರಡು ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಂಡಿದ್ದೀನಿ, 2 ಪ್ಲೇಟ್ ಥರ ಮಾಡಿಕೊಂಡು. ಅದರೊಳಗೆ ಸ್ವಲ್ಪ ಹತ್ತಿ ತುಂಬಿದ್ದೀನಿ. ಹತ್ತಿ ತುಂಬಿ ಅದೆರಡನ್ನು ಸಿಂಗಲ್ ಕ್ರೋಶ ಮಾಡಿ ಎರಡರ ಒಳಗಡೆಯಿಂದನೂ ಹಾಕಿ ಹುಲ್ಲನ್ನು ಹೊರಗೆ ತಂದು ಸಿಂಗಲ್ ಕ್ರೋಶ ಮಾಡಿ ಫುಲ್ ಸುತ್ತಲೂ ಜಾಯಿಂಟ್ ಮಾಡಿದೆ. ಮೊದಲು 12 ಹಾಕ್ಕೊಂಡಿದ್ದೆ ಡಬಲ್ ಕ್ರೋಶ, ಆಮೇಲೆ 24, ಆಮೇಲೆ 36, ಬ್ಲೂನಲ್ಲಿ 48 ಡಬಲ್ ಕ್ರೋಶ, ಆ ಥರ 2 ತಟ್ಟೆ ಹಾಕ್ಕೊಂಡಿದ್ದೆ. ಇದನ್ನು ಗೋಡೆಗೆ ಸಿಕ್ಸೋಕ್ಕೆ ಹ್ಯಾಂಗ್ ಮಾಡ್ತಾಯಿದ್ದೀನಿ. ಹಿಡಿ ಒಂದು ಕಪ್ಪು ಹುಲ್ಲನ್ನು ಜಾಯಿನ್ ಮಾಡ್ಕೊಂಡು ಡಬಲ್ ಚೈನ್ ಮಾಡ್ತಾಯಿದ್ದೀನಿ. ಇದು ಡಬಲ್ ಚೈನ್. ಬ್ಲೂ ಹುಲ್ಲನ್ನು ಫಸ್ಟೇ ಇತ್ತು. ಬ್ಲ್ಯಾಕ್ ಹುಲ್ಲನ್ನು ಅದ್ರ ಮೇಲೆ ಹಾಕ್ಕೊಂಡು ಡಬಲ್ ಚೈನ್ ಮಾಡಿ ಚೈನ್ ಮಾಡ್ತಾಯಿದ್ದೀನಿ. ಚೈನ್ ಅಂದರೆ ಸಿಕ್ಸೋಕ್ಕೆ ದಾರ ಆಯ್ತು, ಇದು ಮಾಡಿದ್ದೀನಿ ನೋಡಿ. ಇದನ್ನು ಪುನಃ ಪಕ್ಕದಲ್ಲೇ ಲಾಕ್ ಮಾಡಿ ಡಬಲ್ ಹುಲ್ಲನ್ನು ಹೊರಗೆ ತಂದು ಕಟ್ ಮಾಡಿ ಟೈಟಾಗಿ ಎಳೆದೆ. ಈ ಹುಲ್ಲನ್ನು ಈಗ ಅದ್ರ ಒಳಗಡೆ ಹಾಕ್ಬಿಡ್ತೀನಿ, ಕಾಣಿಸ್ದೇ ಇರೋ ಹಾಗೆ ಕ್ರೋಶದಿಂದ ಅದರ ಒಳಗಡೆ ಹುಲ್ಲನ್ನು ಎಳಿತೀನಿ. ಇದು ಯಾವ ಕಲರ್ ಬೇಕಾದರೂ ಹಾಕ್ಕೋಬೋದು. ಗೋಡೆಗೂ ಹಾಕ್ಬೋದು, ಕೀ ಚೈನ್ಗೂ ಹಾಕ್ಬೋದು, ಕಾರ್ಗೂ ಹಾಕ್ಬೋದು, ಸ್ಕೂಟ್ರಿಗೂ ಹಾಕ್ಕೋಬೋದು, ಪರ್ಸ್ಗೂ ಹಾಕ್ಕೋಬೋದು. ನಾನು 3 ಬೆರಳಷ್ಟು ಹುಲ್ಲನ್ನು ತೊಗೊಂಡು ಕುಚ್ಚು ಕಟ್ತಾಯಿದ್ದೀನಿ. ಒಂದು 10 ರೌಂಡ್ ತೊಗೋತೀನಿ ಕುಚ್ಚು ಕಟ್ಟೋಕ್ಕೆ. 10 ರೌಂಡ್ ತೊಗೊಂಡು ಹುಲ್ಲನ್ನು ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಮೇಲ್ಗಡೆ 1 ಬೆರಳಷ್ಟು ಕೆಳಗಡೆ ಗಂಟು ಹಾಕ್ತೀನಿ ಒಂದು ಟೈಟಾಗಿ. ಎಷ್ಟು ಹುಲ್ಲನ್ನು ಬರುತ್ತೆ ಅಷ್ಟು ಒಂದು 4-5 ಸಲ ರೌಂಡ್ ಹಾಕಿ ಅದನ್ನು ಟೈಟಾಗಿ ಗಂಟು ಹಾಕ್ತೀನಿ. ಗಂಟು ಹಾಕಿ ಕೆಳಗಡೆ ಹುಲ್ಲನ್ನು ಕುಚ್ಚಿದು ಕಟ್ ಮಾಡ್ತೀನಿ. ಆಮೇಲೆ ಪುನಃ ಇನ್ನೊಂದು ಸಲ ಸ್ಟ್ರೈಟಾಗಿ ಹಿಡ್ಕೊಂಡು ರೆಡಿ ಆದಮೇಲೂ ಕಟ್ ಮಾಡ್ತೀನಿ. ಈಗ ಪುನಃ ಕ್ರೋಶದಿಂದ ಬೇರೆ ಹುಲ್ಲನ್ನು ತಗೊಂಡು ಇದಕ್ಕೆ 2 ಮಣಿ ಪೋಣಿಸಿ ಅದನ್ನು ಇದಕ್ಕೆ ಕಟ್ತೀನಿ.